ಸೊ ಗೈಸ್, ಅಣ್ಣ ತಂಗಿ ಚಕ್ರು ಬಕ್ಲ ಹಾಕೊಂಡು ನೆಲ ಮೇಲೆ ಕೂತ್ಕೊಂಡು ಏನೋ ವಿಡಿಯೋ ಮಾಡ್ತಿದಾರೆ, ಏನ್ ನೋಡೋಣ ಬನ್ನಿ. ನಮಗ್ ಟ್ಯಾಲೆಂಟ್ ಇಲ್ಲ ಅಂತ ಅಂತಿದ್ಯಲ್ಲ ನೀನು. ನಿನಗ್ ಟ್ಯಾಲೆಂಟ್ ಇದ್ರೆ ನಿನ್ ಟ್ಯಾಲೆಂಟ್ ನ ತೋರ್ಸು. ಅದನ್ನ ಬಿಟ್ಬಿಟ್ಟು ನಮ್ನ ಯಾಕೆ ಟ್ರೋಲ್ ಮಾಡ್ತಿದ್ಯಾ? ಟ್ರೋಲರ್ಸ್ ಒಬ್ರಾಗ ಟ್ರೋಲ್ ಮಾಡ್ತೀರಾ, ಒಟ್ಟಾಗಿ ಟ್ರೋಲ್ ಮಾಡ್ತೀರಾ? ಫೇಸ್ ಮಾಡಕ್ ನಾವ್ ರೆಡಿ. ನಾನು ಒಂದು ತಪ್ಪು ಮಾಡ್ಬಿಟ್ಟೆ, ಇವ್ರಿಬ್ರದ್ದು ವಿಡಿಯೋಸ್ಗಳೇ ಎತ್ಕೊಂಡಿಲ್ಲ. ನನಗೆ ಬೇರೆ ಕೆಲಸಗಳಿತ್ತು, ನಾನು ಇವ್ರದ್ದು ಎತ್ಕೊಂಡಿಲ್ಲ. ನಮ್ಮ ಅಣ್ಣ ತಮ್ಮಂದಿರೋ ಚೆನ್ನಾಗಿ ಹಾಕೊಂಡು ರುಬ್ಬಿದ್ದಾರೆ, ಅದಕ್ಕೆ ನೋಡಿ ಇದಾಗಿದೆ. ಸುಮ್ನೆ ತಾನೇ ವಿಕಿ ರೀಲ್ಸ್ ಮಾಡ್ತಿದ್ದೀನಿ. ನಾನು ಏನ್ ಅವ್ರಿಗೆ ಮಾಡ್ದೆ? ಯಾವಾಗ ನೋಡಿದ್ರೆ ನನ್ ಬಗ್ಗೆ ತಪ್ಪಾಗಿ ಟ್ರೋಲ್ ಮಾಡ್ತಿದ್ದಾರೆ. ದುಡ್ಡು ತಗೋ, 10 ರೂಪಾಯಿ ಇವ್ರ ಪ್ರಕಾರ ಟಾಯ್ಲೆಟ್ ಅಲ್ಲ, ಟ್ಯಾಲೆಂಟ್ ಅಂದ್ರೆ ಹೆಂಗ್ ಗೊತ್ತಾ? ಈಗ ನೋಡಿ, ನೀನು ಮಂತ್ರಿ ಆದ್ರೆ ನಾನು ರಾಜ. ರಾಜ ನಮ್ಮಿಂದ ನೀನು, ನಿನ್ನಿಂದ ನಾವಲ್ಲ. ನಿನ್ನ ಕುರ್ಚಿ ಯಾವಾಗ ಬಿದ್ದೈತದೋ ನಿನ್ಗೆ ಗೊತ್ತಿಲ್ಲ, ಆದ್ರೆ ನಮ್ದು ಹಾಗಲ್ಲ. ಕಾಯೋ ಗಂಟ ನಾವೇ ರಾಜ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇವ್ರ ಪ್ರಕಾರ ಇದು ಟ್ಯಾಲೆಂಟ್ ಅನ್ನೋದಾದ್ರೆ ನಾನು ಇಂಥ 1000 ಮಾಡ್ಬಿಟ್ಟಿದ್ದೀನಿ. ರೋಸ್ಟ್ಗಿನ ಮುಂಚೆ ಇಂಥ 1000 ಮಾಡ್ಬಿಟ್ಟಿದ್ದೀನಿ. ಸುಮ್ಮನೆ ಹಂಗೆ ಸ್ಕ್ರೋಲ್ ಮಾಡಿ ನೋಡಿ ನನ್ನ ವಿಡಿಯೋಸ್ಗಳು, ಗೊತ್ತಾಗುತ್ತೆ ನಿಮಗೆ. ನಿಮ್ಮ ಪ್ರಕಾರ ಇದೇ ಟಾಯ್ಲೆಟ್ ಅನ್ನೋದಾದ್ರೆ ನೀವೆಲ್ಲರೂ ಇದೇ ಟಾಯ್ಲೆಟ್ ಅಂತ ಕಮೆಂಟ್ ಹಾಕಿ. ಮತ್ತೆ ಟಾಯ್ಲೆಟ್ ಅಂತ ಹಾಕಿದ್ರೆ ಟ್ಯಾಲೆಂಟ್ ಅಂತ ಕಮೆಂಟ್ ಹಾಕಿ. ಸ್ಟಾಪ್ ರೇಪ್. ಮಂಜುಗ್ ರೇಪ್ ಆಗಿತ್ತಂತೆ. ಇವಾಗ ಗೊತ್ತಾಗ್ತೈತೆ ಸ್ಟೂಡೆಂಟ್ ಪವರ್ ಏನಂತ. ಗೊತ್ತಾಗ್ಲಿ ಬಿಡು, ನೀನ್ ಯಾಕೆ ತಿಕಾರ್ಕಂತ ಇದೀಯಾ? ಸ್ಟೂಡೆಂಟ್ ನ ಎದುರಾಕೊಂಬಾರ್ದು. ಅದ್ ಸರಿ, ನಿನ್ ಸ್ವೆಟ್ ಶರ್ಟ್ ಅಲ್ಲಿರೋ ಬಟನ್ಸ್ಗಳು ಯಾಕೆ ಅಷ್ಟೊಂದು ದಪ್ಪ ಇದಾವೆ? ಸತ್ತವ್ರ ಹಣೆ ಮೇಲೆ ಗಿಡ ಕಾಯಿನೂ ಅಷ್ಟು ದಪ್ಪ ಇರಲ್ಲ, ಅಷ್ಟೊಂದು ದಪ್ಪ ಇದಾವಲ್ಲೇ ಕೊಂಗ. ನೀಟ್ ಎಕ್ಸಾಮ್ ಇಂದ ಎಷ್ಟು ಸ್ಟೂಡೆಂಟ್ ಇರೋದು, ಎಷ್ಟು ಸ್ಟೂಡೆಂಟ್ ಡ್ಯಾಮೇಜ್ ಆದ್ರು, ಎಷ್ಟೋ ಜನ ಸಾವು ಆಯ್ತು. ಡಿಪ್ರೆಷನ್. ನಾನೇನೇ ಇದ್ರು ಸ್ಟೂಡೆಂಟ್ ಪರ ಮಾತಾಡ್ತೀನಿ, ಸ್ಟೂಡೆಂಟ್ ಪರ ನಿಂತ್ಕೊಂತೀನಿ. ಬೇಡ ಕಣಪ್ಪ, ದಯವಿಟ್ಟು ಸ್ಟೂಡೆಂಟ್ ಪರ ನಿಂತ್ಕೊಳಕ್ ಹೋಗ್ಬೇಡ. ನೀನೇನಾದ್ರು ಸ್ಟೂಡೆಂಟ್ ಪರ ನಿಂತ್ರೆ ಸಿಗೋ ನ್ಯಾಯನೂ ಸಿಗಲ್ಲ. ಇವತ್ತು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ, ರೀ ಎಕ್ಸಾಮ್ ಬರ್ಲಿ. ನೋಡ್ರಿ, ಇವನಿಗೆ ವಿಷಯನೇ ಗೊತ್ತಿಲ್ಲ. ನೀಟು ಆಲ್ರೆಡಿ ಆಗೋಗ್ಬಿಟ್ಟಿತ್ತು, ಇವ್ನು ಮತ್ತೆ ರೀ ಎಕ್ಸಾಮ್ ಬರ್ಲಿ. ಕರೆಕ್ಟಾಗಿ ವಿಷಯ ತಿಳ್ಕೊಳ್ಳಲಿ. ವಿಷಯನೇ ಗೊತ್ತಿರಲ್ಲ ಅಂದ್ರೆ ಏನೋ ಒಂದು ನಿನ್ನ ಹಿಂಗ್ ಅನ್ಬೇಡ, ಹಿಂಗ್ ಹಿಡ್ಕೊಂಡು ಹಿಂಗ್ ಅನ್ನು ಚೆನ್ನಾಗಿರುತ್ತೆ. ಬ್ರೋ, ನೀನು ರೋಸ್ಟ್ ಅಲ್ಲ, ನಕ್ಕನ್ ಸಿಸಿ ಕರ್ಕ್ಲು ಮಾಡಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಓ ಹೌದಾ, ನಿನಗೆ ಸಿಸಿ ಕರ್ಕ್ಲು ಮಾಡೋದು ತುಂಬಾ ಇಷ್ಟ ಅಲ್ವಾ? ತಗ ಇದನ್ನ ಬಿಸ್ಮಾಬಿಟ್ಟು ತಿಕ್ಕಿಡ್ಕೊಂಡ್ಬಿಡು, ಬೇಗ ಸೀದೋಗುತ್ತೆ. ಬಟ್ ಒಂದ್ ವಿಷಯ ಏನಂದ್ರೆ, ನನ್ನ ಅರ್ಧ ವಿಡಿಯೋ ವೈರಲ್ ಆಗೋದಕ್ಕೆ ನಿಮ್ಮಂತ ರೋಸ್ಟರೇ ಕಾರಣ. ಇರ್ಲಿ ಟ್ಯಾಂಕ್ಸ್ ಎಲ್ಲ ಬೇಡ, ನಮಗೇನು ಟ್ಯಾಂಕ್ಸ್ ಎಲ್ಲ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ. ನಾವೆಲ್ಲ ಬೇರೆ ಚೆನ್ನಾಗಿರ್ಲಿ ಅಂತಾನೆ ಬಯಸೋದ. ಟ್ಯಾಂಕ್ಸ್ ಎಲ್ಲ ಬೇಡ, ಇರ್ಲಿ ಪರವಾಗಿಲ್ಲ. ಬಟ್ ಥ್ಯಾಂಕ್ ಯು ಬ್ರೋ. ಹೇಳೇ ಬಿಟ್ಟ. ಇರ್ಲಿ ಚಿನ್ನ, ಟ್ಯಾಂಕ್ ಯು ಚಿನ್ನ, ಇರ್ಲಿ ಚಿನ್ನ. ಎಲ್ಲರೂ ಕೇಳ್ತಿದ್ರಲ್ಲ ನಿನ್ನಲ್ಲು ಯಾಕೆ ಹಿಂಗಾಗಿದೆ ಅಂತ. ನಾನು ಆಗ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಬದನೆಕಾಯಿ ಕಚ್ಬಿಟ್ಟು ಅಲ್ಲಿ ಈ ಥರ ಆಗಿದೆ. ನಿಮ್ಮನಲ್ಲೂ ಯಾವ್ದಾದ್ರು ಮಕ್ಕಳಿದ್ರೆ ಹುಷಾರಾಗಿ ನೋಡ್ಕೊಳ್ಳಿ ಗೈಸ್. ಪ್ಲೀಸ್ ಗೈಸ್, ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ನಗು ಬರ್ಲಿಲ್ವಾ?